Dear students, we are discussing royalty accounts in the subject Financial Accounting 1. But before going to discuss today, I am giving some information for you. ಇಲ್ಲಿ ವಿದ್ಯಾರ್ಥಿಗಳಿಂದ ಮಾಹಿತಿ ಅಥವಾ ಸೂಚನೆ ಬಿಕಾಮ್ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ತಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಆನ್ಲೈನ್ ಮುಖಾಂತರ ಅಥವಾ ಇಲ್ಲಿ ಪೆನ್ಡ್ರೈವ್ನಲ್ಲಿ ಒದಗಿಸಲು ತಿಳಿಸಲಾಗಿತ್ತು. ಏಕೆಂದರೆ ಈ ಮಾಹಿತಿಯನ್ನು ವಿಶ್ವವಿದ್ಯಾಲಯದ ಸೂಚನೆ ಪ್ರಕಾರ ಮತ್ತೆ ಅಪ್ಲೋಡ್ ಮಾಡಬೇಕಾಗಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಪೆನ್ಡ್ರೈವ್ದಲ್ಲಿ ತಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳ ವಿವರಣೆ ನೀಡಿ ಅವುಗಳನ್ನು ಆಫೀಸಿನ ಕಾರ್ಯಾಲಯದಲ್ಲಿ ಒದಗಿಸಲು ತಿಳಿಸಲಾಗಿತ್ತು. ಆ ಪ್ರಕಾರ ಭಾಳಷ್ಟು ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಒದಗಿಸಿದ್ದಾರೆ. ಆದರೆ ಕೆಲವು ವಿದ್ಯಾರ್ಥಿಗಳು ಸುಮಾರು 5-6 ಜನ ಇರಬಹುದು ಇನ್ನೂ ಒದಗಿಸಿಲ್ಲ. ಕಾರಣ ಆ ವಿದ್ಯಾರ್ಥಿಗಳು ತಕ್ಷಣ ಆಫೀಸಿನ ಕಾರ್ಯಾಲಯಕ್ಕೆ ಆ ಡಾಕ್ಯುಮೆಂಟ್ಸ್ಗಳನ್ನು ಪೆನ್ಡ್ರೈವ್ದಲ್ಲಿ ಅಥವಾ ಖುದ್ದಾಗಿ ಅವುಗಳನ್ನು ತಂದು ಇಲ್ಲಿ ಸ್ಕ್ಯಾನ್ ಮಾಡಿ ಒದಗಿಸಲು ಸೂಚಿಸಲಾಗಿದೆ. Dear students, now let us discuss one more problem, that is case study problem and solution in this class. Please read the problem. Such type of problem was asked for the previous examination January 2011. Please read the problem. Hindustan Colliery Limited leased a land from Mr. Kamath at a royalty of 20 paise per ton of coal raised. Minimum rent was 24,000 per year. The coal raised in the first 4 years was as under. So 4 years information is there, 2006-07 to 2009-10. Then prepare royalty accounts and short workings account for 4 years under the following circumstances. Situation 1, the short workings to be recouped during the first 4 years. Situation 2, the short workings to be recouped during the 2 years immediately following the year of short workings. And give your comments on the treatment of short workings and the above situations. ಈ ವಿದ್ಯಾರ್ಥಿಗಳನ್ನು ಈ ಪ್ರಾಬ್ಲಮನ್ನು ಗಮನಿಸಿದಾಗ ಇಲ್ಲಿ ಮಿನಿಮಮ್ ರೆಂಟ್ 24,000 ಪರ್ ಇಯರ್ ಇದೆ ಮತ್ತು ರಾಯಲ್ಟಿ 25 ಪೈಸೆ ಪ್ರತಿ ಟನ್ಗೆ ಇದೆ. ಆಮೇಲೆ ಎರಡು ಸಿಚುವೇಷನ್ದಲ್ಲಿ ನಾವು ರಾಯಲ್ಟಿ ಚಾರ್ಟ್ಗಳನ್ನು ಮತ್ತು ರಾಯಲ್ಟಿ ಅಕೌಂಟ್ ಮತ್ತು ಶಾರ್ಟ್ ವರ್ಕಿಂಗನ್ನು ತಯಾರಿಸಬೇಕಾಗಿದೆ. ಆ ಎರಡು ಸಿಚುವೇಷನ್ ಅಥವಾ ಸಂದರ್ಭ ಯಾವುದಂದರೆ, ಮೊದಲೇ ಸಿಚುವೇಷನ್ದಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡುವ ಅವಧಿಯನ್ನು ಬಗ್ಗೆ ಕೊಡಲಾಗಿದೆ. ಅಗ್ರಿಮೆಂಟ್ ಷರತ್ತು ಏನಂದರೆ, ಸಿಚುವೇಷನ್ 1, ದ ಶಾರ್ಟ್ ವರ್ಕಿಂಗ್ಸ್ ಟು ಬಿ ರಿಕ್ಯೂಪ್ಡ್ ಡ್ಯೂರಿಂಗ್ ದ ಫಸ್ಟ್ 4 ಇಯರ್ಸ್. ಅಂದರೆ ಮೊದಲಿನ 4 ವರ್ಷಗಳಲ್ಲಿ ಇರುವಂಥ ಡೆಫಿಸಿಟ್ ಅಮೌಂಟ್, ಕೊರತೆಯನ್ನು ಅಥವಾ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡಬೇಕು. ಮೊದಲಿನ 4 ವರ್ಷಗಳಲ್ಲಿ ರಿಕವರಿ ಆಗದೇ ಇದ್ದರೆ ಅದು ಫೈನಲಿಗೆ ಲಾಸ್ ಆಗುತ್ತೆ ಟೆನೆಂಟ್ಗೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸಿಚುವೇಷನ್ 2ದಲ್ಲಿ ದ ಶಾರ್ಟ್ ವರ್ಕಿಂಗ್ಸ್ ಟು ಬಿ ರಿಕವರ್ಡ್ ಡ್ಯೂರಿಂಗ್ ದ 2 ಇಯರ್ಸ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ದ ಇಯರ್ ಆಫ್ ಶಾರ್ಟ್ ವರ್ಕಿಂಗ್ಸ್. ಅಂದರೆ ಯಾವ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇದೆ ಅದರ ನಂತರದ 2 ವರ್ಷಗಳಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಬೇಕು. ಅಂದರೆ ಯಾವ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇದೆ ಅದರ ನಂತರ ಬರುವ, ಅಂದರೆ ಮುಂದಿನ 2 ವರ್ಷಗಳಲ್ಲಿ ರಿಕವರಿ ಆಗಬೇಕು. ಹಾಗಾದರೆ ಇಲ್ಲಿ ಕೊಡುವಂಥ ಕಂಡೀಷನ್ 24,000 ಮಿನಿಮಮ್ ರೆಂಟ್ ಇದೆ, 25 ಪೈಸೆ ಪರ್ ಟನ್ ರಾಯಲ್ಟಿ ಇದೆ ಮತ್ತು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡುವ ಅವಧಿ ಒಂದು ಸಂದರ್ಭದಲ್ಲಿ ಮೊದಲಿನ 4 ವರ್ಷಗಳು, ಇನ್ನೊಂದು ಸಂದರ್ಭದಲ್ಲಿ ಮುಂದಿನ 2 ವರ್ಷಗಳಲ್ಲಿ ರಿಕವರಿ ಆಗಬೇಕು. ಶಾರ್ಟ್ ವರ್ಕಿಂಗ್
ಯಾವ ವರ್ಷದಲ್ಲಿದೆ ಅದರ ನಂತರದ 2 ವರ್ಷಗಳಲ್ಲಿ ರಿಕವರಿ ಆಗಬೇಕು. ಹಾಗಾದರೆ ನಾವು ರಾಯಲ್ಟಿ ಚಾರ್ಟನ್ನು ತಯಾರು ಮಾಡೋಣ. ನೋಡಿ, ಫಸ್ಟ್ ಇಯರ್ ಕಾಲಮ್ದಲ್ಲಿ 2006, 7, 7, 8, 8, 9, 9, 10 4 ವರ್ಷ ಬರೆದುಕೊಳ್ಳಿ. ಔಟ್ಪುಟ್ ಟನ್ಸ್ ಪ್ರಾಬ್ಲಮ್ದಲ್ಲಿ ಕೊಟ್ಟದ್ದನ್ನು ಬರೆಯಿರಿ. 40,000, 1 lakh rupees, 80,000 ಮತ್ತು 1,20,000 ಹೀಗೆ 4 ವರ್ಷಕ್ಕೆ ಬರೆದುಕೊಳ್ಳಿ. ನೆಕ್ಸ್ಟ್ ರಾಯಲ್ಟಿ ಎಟ್ 20 ಪೈಸೆ. 20 ಪೈಸೆ ಅಂದಾಗ ನಾವು 0.25 ಮಾಡಬೇಕಾಗುತ್ತೆ. 40,000 ಇಂಟು 0.25 25 ರೂಪೀಸ್ ಅಲ್ಲ 25 ಪೈಸೆ ಇದೆ, ಅದರಿಂದ ನಾವು 0.25 ಮಾಡಬೇಕಾಗತ್ತೆ. 40,000 ಇಂಟು 0.25 10,000. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ 1 lakh ಇಂಟು 0.25 25,000 ಆಗುತ್ತೆ. ನೆಕ್ಸ್ಟ್ 2008-9ದಲ್ಲಿ 80,000 ಇಂಟು 0.25 20,000. ಲಾಸ್ಟ್ ಇಯರ್ 1,20,000 ಔಟ್ಪುಟ್ ಇದೆ, ಇಂಟು 0.25 ಮಾಡಿ 30,000 ರೂಪೀಸ್. ಹೀಗೆ ರಾಯಲ್ಟಿ ಕಂಡುಹಿಡಿದ್ದೇವೆ, ಇಲ್ಲಿ ಅಸರ್ಟೇನ್ ಮಾಡಿದ್ದೇವೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ಕಾಲಮ್. ಮಿನಿಮಮ್ ರೆಂಟ್, ಮಿನಿಮಮ್ ಫಿಕ್ಸ್ಡ್ ಅಮೌಂಟ್ ಕೊಡಬೇಕಾಗುತ್ತೆ. ರಾಯಲ್ಟಿ ಕಡಿಮೆ ಇದ್ದಾಗ ಅದು ಎಲ್ಲ ವರ್ಷಗಳಲ್ಲಿ ಸೇಮ್ ಇದೆ. 24,000, 24,000, 24,000, 24,000. ನೆಕ್ಸ್ಟ್ ನಾವು ಕಂಪ್ಯಾರಿಸನ್ ಮಾಡಬೇಕು ರಾಯಲ್ಟಿ ಮತ್ತು ಮಿನಿಮಮ್ ರೆಂಟ್. ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ಫಿಕ್ಸ್ಡ್ ಅಮೌಂಟ್ಗಿಂತ ರಾಯಲ್ಟಿ ಕಡಿಮೆ ಇದ್ದರೆ ಶಾರ್ಟ್ ವರ್ಕಿಂಗ್ ಅಂತೀವಿ. ಅದರಿಂದ ಇಲ್ಲಿ ಮಿನಿಮಮ್ ರೆಂಟ್ ಫಸ್ಟ್ ಇಯರ್ 24,000, ರಾಯಲ್ಟಿ 10,000 ಇದೆ, ಅದರಿಂದ ಶಾರ್ಟ್ ವರ್ಕಿಂಗ್ 14,000. ಶಾರ್ಟ್ ವರ್ಕಿಂಗ್ ಇದ್ದಾಗ ಸರ್ಪ್ಲಸ್ ಇರುವುದಿಲ್ಲ, ಡ್ಯಾಶ್. ರಿಕವರಿ ನಾಟ್ ರಿಕವರಿ ಮೊದಲೇ ವರ್ಷ ಬರುವುದಿಲ್ಲ. ಅಮೌಂಟ್ ಪೇಬಲ್ ಟು ಕಾಮತ್ 24,000, ದಟ್ ಈಸ್ ಮಿನಿಮಮ್ ಫಿಕ್ಸ್ಡ್ ಅಮೌಂಟ್. ನೆಕ್ಸ್ಟ್ 2007-8ದಲ್ಲಿ ಇಲ್ಲಿ ರಾಯಲ್ಟಿ 25,000 ಇದೆ ಮತ್ತು ಮಿನಿಮಮ್ ರೆಂಟ್ 24,000. ಸೊ ರಾಯಲ್ಟಿ ಜಾಸ್ತಿ ಇರೋದರಿಂದ ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ ಇಲ್ಲ, ಸರ್ಪ್ಲಸ್ ಕಾಲಮ್ದಲ್ಲಿ 1,000 ಮತ್ತು ಆ 1,000 ರಿಕವರಿ ಮಾಡಲಿಕ್ಕೆ ಅವಕಾಶ ಇದೆ. ಮೊದಲಿನ ಸಿಚುವೇಷನ್ 1ದಲ್ಲಿ ಮೊದಲಿನ 4 ವರ್ಷಗಳು. ಸೊ ರಾಯಲ್ಟಿ ಚಾರ್ಟ್ ಸಿಚುವೇಷನ್ 1 ಅಂತ ನಾವು ಹೆಡ್ಡಿಂಗ್ ಕೊಟ್ಟಿದ್ದೇವೆ. ಅದರಿಂದ ಸಿಚುವೇಷನ್ 1ದಲ್ಲಿ ಮೊದಲಿನ 4 ವರ್ಷಗಳಲ್ಲಿ ಶಾರ್ಟ್ ವರ್ಕಿಂಗು ಅಥವಾ ಡೆಫಿಸಿಟ್ ಅಮೌಂಟ್ ರಿಕವರಿ ಆಗಬೇಕು. ಇಲ್ಲಿ ಮೊದಲೇ ವರ್ಷದಲ್ಲಿ ಇರುವ 14,000 ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಲಿಕ್ಕೆ ನೆಕ್ಸ್ಟ್ ಇಯರ್ 1,000 ಸರ್ಪ್ಲಸ್ ಇರೋದರಿಂದ ಅದನ್ನು ರಿಕವರಿ ಮಾಡ್ತಾ ಇದ್ದೀವಿ. ಸೊ ರಿಕವರ್ಡ್ 1,000 ಆಗುತ್ತೆ. ಇನ್ನು 25,000 ರಾಯಲ್ಟಿಯಲ್ಲಿ ಎರಡನೇ ವರ್ಷದಲ್ಲಿ 25,000 ರಾಯಲ್ಟಿಯಲ್ಲಿ 1,000 ರಿಕವರಿ ಮಾಡಿ ರಿಮೈನಿಂಗ್ ಅಮೌಂಟ್ 24,000 ನಾವು ಇಲ್ಲಿ ಲ್ಯಾಂಡ್ಲಾರ್ಡ್ಗೆ ಅಂದರೆ ಅಮೌಂಟ್ ಪೇಬಲ್ ಟು ಕಾಮತ್ 24,000 ಆಗುತ್ತೆ. ಮತ್ತೊಂದು ಇಲ್ಲಿ ಗಮನಿಸಬೇಕಾದ ಅಂಶ, ಮೊದಲನೇ ವರ್ಷ 14,000 ಡೆಫಿಸಿಟ್ ಅಮೌಂಟ್ ಅಥವಾ ಶಾರ್ಟ್ ವರ್ಕಿಂಗ್ ಕೊರತೆ ಅನ್ನೋದರಲ್ಲಿ 1,000 ರಿಕವರಿ ಮಾಡಿದ್ದೇವೆ. ಇನ್ನೂ 13,000 ರೂಪಾಯಿ ರಿಕವರಿ ಮಾಡೋದು ಬಾಕಿ ಉಳಿತಾ ಇದೆ. ಅದು ನೀವು ಗಮನದಲ್ಲಿಡಬೇಕು, ಲಕ್ಷ್ಯದಲ್ಲಿಡಬೇಕು. ನೆಕ್ಸ್ಟ್ 2008-9ದಲ್ಲಿ ರಾಯಲ್ಟಿ 20,000 ಇದೆ, ಮಿನಿಮಮ್ ರೆಂಟ್ 24,000. ಹಾಗಿದ್ದಾಗ ರಾಯಲ್ಟಿ ಕಡಿಮೆ ಇರೋದ್ರಿಂದ ಮತ್ತೆ 4,000 ಶಾರ್ಟ್ ವರ್ಕಿಂಗ್ ಇದ್ದ ಸರ್ಪ್ಲಸ್ ಇರೋದಿಲ್ಲ, ಡ್ಯಾಶ್. ಸರ್ಪ್ಲಸ್ ಇಲ್ಲ ಅಂದಮೇಲೆ ರಿಕವರಿನೂ ಬರೋದಿಲ್ಲ, ಡ್ಯಾಶ್. ನಾಟ್ ರಿಕವರಿ ಇನ್ನೂ ಆಗೋದಿಲ್ಲ ಇಲ್ಲಿ, ಯಾಕೆಂದರೆ ಮೊದಲೇ ಸಿಚುವೇಷನ್ದಲ್ಲಿ ಮೊದಲಿನ 4 ವರ್ಷಗಳಲ್ಲಿ ರಿಕವರಿ ಆಗಬೇಕು. ಹಾಗಾದರೆ ಇನ್ನೂ 1 ವರ್ಷ ಬಾಕಿ ಇದೆ. 2008-9ಕ್ಕೆ 3 ವರ್ಷ ಆಗುತ್ತೆ. ಹಾಗಾದರೆ ಮೊದಲಿನ 4 ವರ್ಷಗಳಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಬೇಕು ಎಂದಾಗ 4ನೇ ವರ್ಷ ಇನ್ನೂ ಬಾಕಿ ಇದೆ. ಆದ್ದರಿಂದ ಇಲ್ಲಿ ನಾಟ್ ರಿಕವರಿ ಬರೋದಿಲ್ಲ, ಡ್ಯಾಶ್ ಆಗುತ್ತೆ. ಹಾಗಾದರೆ ಅಮೌಂಟ್ ಪೇಬಲ್ ಟು ಲ್ಯಾಂಡ್ಲಾರ್ಡ್ ಇಲ್ಲಿ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಜಾಸ್ತಿ ಇರೋದರಿಂದ ಮಿನಿಮಮ್ ಫಿಕ್ಸ್ಡ್ ಅಮೌಂಟ್ ಕೊಡ್ತಾ ಇದ್ವಿ, ದಟ್ ಈಸ್ 24,000. ಲಾಸ್ಟ್ 2009-10ದಲ್ಲಿ ಔಟ್ಪುಟ್ ಟನ್ಸ್ 1,20,000, ರಾಯಲ್ಟಿ 30,000 ಆಗಿದೆ ಮತ್ತು ಮಿನಿಮಮ್ ರೆಂಟ್ ಜೊತೆಗೆ ಕಂಪೇರ್ ಮಾಡಿದಾಗ ರಾಯಲ್ಟಿ ಜಾಸ್ತಿ ಇದೆ. ಹಾಗಾದರೆ ಶಾರ್ಟ್ ವರ್ಕಿಂಗ್ ಇಲ್ಲ, ಡ್ಯಾಶ್. ಸರ್ಪ್ಲಸ್ 6,000, ರಾಯಲ್ಟಿ 30,000, ಮಿನಿಮಮ್ ರೆಂಟ್ 24,000 ಇರೋದರಿಂದ ಸರ್ಪ್ಲಸ್ ಇದೆ. ಇಲ್ಲಿ ರಾಯಲ್ಟಿ ಜಾಸ್ತಿ ಇದೆ, ಅದರಿಂದ ಸರ್ಪ್ಲಸ್ 6,000. ಹೀಗೆ 6,000 ರಿಕವರಿ ಮಾಡಲಿಕ್ಕೆ ಅವಕಾಶ ಇದೆ, ಯಾಕೆಂದರೆ ಹಿಂದಿನ ವರ್ಷಗಳಲ್ಲಿ ಶಾರ್ಟ್ ವರ್ಕಿಂಗ್ ಇದೆ ಮತ್ತು ಇದು 4ನೇ ಅಂದರೆ ವಿದಿನ್ ದ ಪೀರಿಯಡ್ ಇದೆ. ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡುವ ಅವಧಿ ಮೊದಲಿನ 4 ವರ್ಷ ಅಂದಾಗ ಇದು ಡೆಡ್ಲೈನ್ ಇದೆ, 2009 ಡೆಡ್ಲೈನ್. ಆದ್ದರಿಂದ ಆ ಸರ್ಪ್ಲಸ್ ಇರುವ 6,000 ಎಲ್ಲ ನಾವು ರಿಕವರಿ ಮಾಡ್ತಾ ಇದ್ವಿ. ಹಾಗಾದರೆ ಎಷ್ಟು ನಾಟ್ ರಿಕವರಿ ಅಥವಾ ಇರ್ರಿಕವರೇಬಲ್ ಉಳಿತಾ ಇದೆ ಅಂದರೆ ಅದು 11,000. ಯಾಕಂದರೆ 14,000 ಮೊದಲನೇ ವರ್ಷದಲ್ಲಿ ಇರುವಂಥ ಶಾರ್ಟ್ ವರ್ಕಿಂಗು 1,000 ರಿಕವರಿ ಮಾಡಿ 13,000 ಉಳಿದಿದೆ.
13,000 ಅಂದಮೇಲೆ ಮತ್ತೆ ನೆಕ್ಸ್ಟ್ ಇಯರ್ 2008-9ಗೆ 4,000 ಶಾರ್ಟ್ ವರ್ಕಿಂಗ್ ಇದೆ. 14,000 ರಿಕವರಿ ಆಗಿದ್ದು ಮೈನಸ್ 1,000 13,000 ಉಳಿತು. ಪ್ಲಸ್ ನೆಕ್ಸ್ಟ್ ಇಯರ್ 4,000 ಇದೆ 2008-9ದಲ್ಲಿ, ಅಂದರೆ 13 + 4 17,000 ಆಗುತ್ತೆ. 17,000 ಒಟ್ಟು ಶಾರ್ಟ್ ವರ್ಕಿಂಗ್ ಬಾಕಿ ಹಣದಲ್ಲಿ 6,000 ರಿಕವರಿಯಾಗಿ ರಿಮೈನಿಂಗ್ 11,000 17,000ದಲ್ಲಿ 6,000 ಮೈನಸ್ ಮಾಡಿ, ಹಾಗಾದರೆ 11,000 ಇರ್ರಿಕವರೇಬಲ್, ಅದು ನಾಟ್ ರಿಕವರೇಬಲ್ ಆಗುತ್ತೆ. ಹಾಗಾದರೆ ನಾಟ್ ರಿಕವರೇಬಲ್ 11,000. ಟೋಟಲ್ ರಾಯಲ್ಟಿದಲ್ಲಿ ರಿಕವರಿ ಮಾಡಿದ್ದು ಮೈನಸ್ ಮಾಡಿ ನಾವು ಕಾಮತ್ತಿಗೆ ಅಂದರೆ ಲ್ಯಾಂಡ್ಲಾರ್ಡ್ಗೆ ಹಣ ಕೊಡ್ತಾ ಇದ್ದೀವಿ. ನೋಡಿ, ಕೊನೆ ವರ್ಷದಲ್ಲಿ ರಾಯಲ್ಟಿ 30,000 ಇದೆ, ಮೈನಸ್ ರಿಕವರ್ಡ್ ಕಾಲಮ್ ನೋಡಿರಿ, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಕಾಲಮ್ದಲ್ಲಿ 6,000 ಇದೆ. 30,000ದಲ್ಲಿ 6,000 ಮೈನಸ್ ಮಾಡಿ 24,000 ರಿಮೈನಿಂಗ್ ಅಮೌಂಟ್, ದಟ್ ಈಸ್ 24,000 ಪೇಬಲ್ ಟು ಕಾಮತ್. ನೆಕ್ಸ್ಟ್ ನಾವು ರಾಯಲ್ಟಿ ಅಕೌಂಟ್ ತಯಾರು ಮಾಡ್ತಾ ಇದ್ದೀವಿ. ಹಾಗಾದರೆ ಈ ರಾಯಲ್ಟಿ ಚಾರ್ಟ್ದಲ್ಲಿ ನೀವು ರಾಯಲ್ಟಿ ಕಾಲಮ್ ಒಂದು ನೋಡಿ, 4 ವರ್ಷದಲ್ಲಿ, ಮೊದಲನೇ ವರ್ಷದಲ್ಲಿ 10,000, ಎರಡನೇ ವರ್ಷದಲ್ಲಿ 25,000, ಮೂರನೇ ವರ್ಷದಲ್ಲಿ 20,000, ನಾಲ್ಕನೇ ವರ್ಷದಲ್ಲಿ 30,000. ಹೀಗೆ ಪ್ರತಿ ವರ್ಷ ಈ ಅಮೌಂಟದಿಂದ ರಾಯಲ್ಟಿ ಅಕೌಂಟು ಡೆಬಿಟ್ ಆಗುತ್ತೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಈ ರಾಯಲ್ಟಿ ಅಮೌಂಟು ಟ್ರಾನ್ಸ್ಫರ್ ಆಗಿ ಕ್ಲೋಸ್ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ನಾವು ರಾಯಲ್ಟಿ ಅಕೌಂಟನ್ನು ತಯಾರು ಮಾಡೋಣ. ನೋಡಿ, ಇಲ್ಲಿ ರಾಯಲ್ಟಿ ಅಕೌಂಟ್ ಇದೆ 2006-7. ಇಲ್ಲಿ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ನೋಡಿ, ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕು ಸೊಲ್ಯೂಷನ್ದಲ್ಲಿದೆ. ಏನಂದರೆ ಅದಕ್ಕಿಂತ ಬೆಟರ್ ನಾವು ಇಲ್ಲಿ ಟು ಲ್ಯಾಂಡ್ಲಾರ್ಡ್ ಬರೆಯುವ ಬದಲು ಟು ಕಾಮತ್ ಅಂಥೇಳಿ ಬರೆದ್ರೆ ಹೆಚ್ಚು ಸೂಕ್ತ ಆಗುತ್ತೆ. ಯಾಕಂದರೆ ಪ್ರಾಬ್ಲಮ್ದಲ್ಲಿ ಲ್ಯಾಂಡ್ಲಾರ್ಡ್ ಹೆಸರು ಕಾಮತ್ ಅಂಥೇಳಿ ಕೊಟ್ಟಿದ್ದಾರೆ. ಆದ್ದರಿಂದ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಕಾಮತ್ಸ್ ಅಕೌಂಟ್ ಅದು ಕರೆಕ್ಟಾಗಿ ಬರೀಬೇಕಾಗುತ್ತೆ, ಟು ಕಾಮತ್ಸ್ ಅಕೌಂಟ್. ಸೊ ಮೊದಲೇ ಜರ್ನಲ್ ಎಂಟ್ರಿ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಕಾಮತ್ಸ್ ಅಕೌಂಟ್ 10,000. ಮೊದಲೇ ವರ್ಷದಲ್ಲಿ ರಾಯಲ್ಟಿ 10,000 ಇದೆ. ಇಲ್ಲಿ ಮತ್ತೇನು ಎಂಟ್ರಿ ಬರೋದಿಲ್ಲ, ಕ್ಲೋಸ್ ಆಗಿ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಹೋಗುತ್ತೆ. ಹಾಗಾದರೆ ಟೋಟಲ್ 10,000 ಅದನ್ನು ಕ್ರೆಡಿಟ್ ಸೈಡ್ ತೆಗೆದುಕೊಂಡು ಡಿಫ್ರೆನ್ಸಲ್ಲಿ ಬ್ಯಾಲೆನ್ಸ್ 10,000 ಉಳಿತಾ ಇದೆ, ಅದು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಹೀಗೆ ಪ್ರತಿ ವರ್ಷ ರಾಯಲ್ಟಿ ಅಮೌಂಟ್ ಎಷ್ಟಿದೆ ನೋಡಿ, ಅದು ಕಾಮತ್ ಹೆಸರಲ್ಲಿ ಡೆಬಿಟ್ ಆಗುತ್ತೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ಬೈ P&L ಅಕೌಂಟ್ ಬರೆದು P&L ಅಕೌಂಟ್ಗೆ ಅದನ್ನು ಕಳಿಸ್ತಾ ಇದ್ದೀವಿ. ಹೀಗೆ ನೆಕ್ಸ್ಟ್ ಇಯರ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 25,000 ಮತ್ತು ಬೈ P&L ಅಕೌಂಟ್ 25,000. ನೆಕ್ಸ್ಟ್ ಇಯರ್ ರಾಯಲ್ಟಿ ನೋಡಿ, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 20,000, ಟೋಟಲ್ 20,000, ಬೈ P&L ಅಕೌಂಟ್ 20,000. ಫೈನಲ್ ಇಯರ್ ಕೊನೆ ವರ್ಷದಲ್ಲಿ ನೋಡಿ, ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 30,000, ಬೈ P&L ಅಕೌಂಟ್ 30,000. ಹಾಗಾದರೆ 4 ವರ್ಷದಲ್ಲಿ ಬರೆಯುವ ಎಂಟ್ರಿಗಳು ಸೇಮ್ ಇವೆ. ಟು ಲ್ಯಾಂಡ್ಲಾರ್ಡ್ ಬದಲು ಟು ಕಾಮತ್ಸ್ ಅಕೌಂಟ್ ಈ ರೀತಿ ಬರೆಯಿರಿ ಮತ್ತು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ P&L ಅಕೌಂಟ್. ಎಲ್ಲ ಎಂಟ್ರಿಗಳು 4 ವರ್ಷ ಸೇಮ್ ಇದೆ, ಆದರೆ ಅಮೌಂಟ್ ಮಾತ್ರ ಚೇಂಜ್ ಆಗುತ್ತೆ. ರಾಯಲ್ಟಿ ಎಷ್ಟಿದೆ ಅಷ್ಟು, ಮೊದಲನೇ ವರ್ಷ 10,000, ಎರಡನೇ ವರ್ಷ 25,000, ಮೂರನೇ ವರ್ಷ 20,000, ನಾಲ್ಕನೇ ವರ್ಷ 30,000. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ರಿಲೇಟೆಡ್ 3 ಕಾಲಮ್ಗಳಿವೆ. ಯಾವಾಗ ಶಾರ್ಟ್ ವರ್ಕಿಂಗ್ ಇದೆ ಅದು ಡೆಬಿಟ್ ಆಗುತ್ತೆ ಕಾಮತ್ ಹೆಸರಲ್ಲಿ, ಯಾವಾಗ ರಿಕವರಿ ಆಗಿದೆ ಆಗ ಶಾರ್ಟ್ ವರ್ಕಿಂಗ್ ಅದು ಕ್ರೆಡಿಟ್ ಆಗುತ್ತೆ ಕಾಮತ್ ಹೆಸರಲ್ಲಿ, ಯಾವಾಗ ರಿಕವರಿ ಆಗಿದೆ ಆಗ ನಾವು ಬೈ P&L ಅಕೌಂಟ್ ಬರಿತಾ ಇದ್ದೀವಿ, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಕಳಿಸ್ತಾ ಇದ್ದೀವಿ. ಈ ರೀತಿ ನೀವು ಇಲ್ಲಿ 3 ಕಾಲಮ್ಗಳನ್ನು ಅಬ್ಸರ್ವ್ ಮಾಡಿ. ಮೊದಲೇ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇದೆ 14,000. ರಾಯಲ್ಟಿ ಚಾರ್ಟ್ ನೋಡಿ, ಮೊದಲೇ ವರ್ಷದಲ್ಲಿ 14,000 ಶಾರ್ಟ್ ವರ್ಕಿಂಗ್ ಇದೆ, ಅದರಿಂದ ನಾವು ಡೆಬಿಟ್ ಮಾಡ್ತಾ ಇದ್ದೀವಿ. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕಾಮತ್ಸ್ ಅಕೌಂಟ್, ಇಲ್ಲಿ ಲ್ಯಾಂಡ್ಲಾರ್ಡ್ ಬದಲು ಟು ಕಾಮತ್ಸ್ ಅಕೌಂಟ್ ಬರೆಯಿರಿ 14,000. ನೋಡಿ, ಹಾಗಾದರೆ ಮೊದಲೇ ವರ್ಷದಲ್ಲಿ ರಿಕವರಿ ನಾಟ್ ರಿಕವರಿ ಯಾವುದೇ ಇಲ್ಲ, ಜಸ್ಟ್ ಶಾರ್ಟ್ ವರ್ಕಿಂಗ್ ಇದೆ, ಅದರಿಂದ ಏನು ಎಂಟ್ರಿ ಬರದೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರೋದರಿಂದ ಮೊದಲಿನ 4 ವರ್ಷಗಳು ಸಿಚುವೇಶನ್ 1ದಲ್ಲಿ ಅವಕಾಶ ಇರೋದರಿಂದ ನಾವು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಮಾಡಬೇಕು. ಅಲ್ಲಿ ಮಿಸ್ಟೇಕ್ ಆಗಿದೆ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅದು ಕ್ಯಾರಿಡ್ ಡೌನ್ ಆಗಬೇಕು. ಕ್ರೆಡಿಟ್ ಸೈಡ್ ನೋಡಿ, ಮೊದಲನೇ ವರ್ಷಕ್ಕೆ 2006-7ದಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 14,000. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದ್ದು ನೆಕ್ಸ್ಟ್ ಇಯರ್ ಬ್ರಾಡ್ ಡೌನ್ ಆಗಬೇಕು. 2007-8ದಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 14,000. ಎರಡನೇ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, ಆದ್ದರಿಂದ ಡೆಬಿಟ್ ಎಂಟ್ರಿ ಯಾವುದೇ ಬರುವುದಿಲ್ಲ. ಆದರೆ ರಿಕವರಿ ಆಗಿದೆ 1,000. ಚಾರ್ಟ್ ನೋಡ್ಬೋದು, ರಾಯಲ್ಟಿ ಚಾರ್ಟ್ದಲ್ಲಿ ನೀವು ಬರೆದಿಟ್ಟುಕೊಂಡು ಅಭ್ಯಾಸ ಮಾಡಿ ನೋಡಿ. ಎರಡನೇ ವರ್ಷದಲ್ಲಿ ರಿಕವರಿ ಅಮೌಂಟ್ 1,000 ಇದೆ. ಹಾಗಾದರೆ ಚಾರ್ಟ್ ಬೇಕಾದರೆ ಇಲ್ಲಿ ನೋಡಿ, 2007-8ದಲ್ಲಿ
ಶಾರ್ಟ್ ವರ್ಕಿಂಗ್ ಇಲ್ಲ ಆದರೆ ರಿಕವರಿ ಆಗಿದೆ, ನಾಟ್ ರಿಕವರಿನೂ ಇಲ್ಲ. ಆದ್ದರಿಂದ ರಿಕವರಿ ಆದಾಗ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಬರಿತಾ ಇದ್ದೀವಿ. ಬೈ ಕಾಮರ್ಸ್ ಅಕೌಂಟ್ ಅಥವಾ ಬೈ ಲ್ಯಾಂಡ್ಲಾರ್ಡ್ ಅಕೌಂಟ್ 1000, ಅದು ಶಾರ್ಟ್ ವರ್ಕಿಂಗ್ ರಿಕವರಿ ಆಗಿದೆ. ರಿಮೈನಿಂಗ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆಗುತ್ತೆ, ಬ್ರಾಡ್ ಡೌನ್ ಅಲ್ಲ, ಕ್ಯಾರಿಡ್ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 13,000. ನೆಕ್ಸ್ಟ್ ಇಯರ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 13,000. ನೆಕ್ಸ್ಟ್ ಇಯರ್ದಲ್ಲಿ ಅಂದರೆ ಮೂರನೇ ವರ್ಷದಲ್ಲಿ 2008-9ದಲ್ಲಿ ಮತ್ತೆ ಶಾರ್ಟ್ ವರ್ಕಿಂಗ್ ಇದೆ, ಅದು 4,000. ರಾಯಲ್ಟಿ ಚಾರ್ಟನ್ನು ನೋಡಿ, ಮೂರನೇ ವರ್ಷದಲ್ಲಿ ಮತ್ತೆ ಶಾರ್ಟ್ ವರ್ಕಿಂಗ್ ಇದೆ 4,000. ಅದರಿಂದ ಡೆಬಿಟ್ ಆಗಬೇಕು. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್, ದಟ್ ಈಸ್ ಟು ಕಾಮರ್ಸ್ ಅಕೌಂಟ್ 4,000. ಅಲ್ಲಿ ರಿಕವರಿ ನಾಟ್ ರಿಕವರಿ ಯಾವುದೇ ಎಂಟ್ರಿ ಇಲ್ಲ. ಹಾಗಾದರೆ ಟೋಟಲ್ ಮಾಡಿ, ಇಲ್ಲಿ ಮೊದಲನೇ 4 ವರ್ಷಗಳು ರಿಕವರಿ ಮಾಡಲಿಕ್ಕೆ ಯಾವುದೇ ಇರೋದರಿಂದ ಇಲ್ಲಿ ನಾಟ್ ರಿಕವರಿನೂ ಬರೋದಿಲ್ಲ. ಅಲ್ಲಿ ಕಾಲಮ್ದಲ್ಲಿ ಇಲ್ಲ. ಥರ್ಡ್ ಇಯರ್ದಲ್ಲಿ ರಿಕವರಿ ನಾಟ್ ರಿಕವರಿ ಇಲ್ಲ, ಯಾವುದೇ ಎಂಟ್ರಿ ಬರೋದಿಲ್ಲ. ಶಾರ್ಟ್ ವರ್ಕಿಂಗ್ ಮಾತ್ರ ಇದೆ. ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಥವಾ ಟು ಕಾಮರ್ಸ್ ಅಕೌಂಟ್ 4,000 ನೋಡಿ. ಹಾಗಾದರೆ ಮತ್ಯಾವುದು ಎಂಟ್ರಿ ಇಲ್ಲ ಅಂದಮೇಲೆ ಟೋಟಲ್ ಮಾಡಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ನಾವು ಕ್ರೆಡಿಟ್ ಸೈಡ್ ತೆಗೆದುಕೊಳ್ತಾ ಇದ್ದೀವಿ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 17,000. ಲಾಸ್ಟ್ ಇಯರ್ಗೆ ಅದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 17,000. ಲಾಸ್ಟ್ ಇಯರ್ದಲ್ಲಿ 6,000 ಸರ್ಪ್ಲಸ್ ಆಗಿ ಅದು ರಿಕವರಿ ಆಗಿದೆ. ಮತ್ತು ಲಾಸ್ಟ್ ಇಯರ್ 4ನೇ ವರ್ಷ ಕೊನೆ ಅವಧಿ ಡೆಡ್ಲೈನ್ ಆಗಿರೋದ್ರಿಂದ ಶಾರ್ಟ್ ವರ್ಕಿಂಗ್ ರಿಕವರಿ, ಶಾರ್ಟ್ ವರ್ಕಿಂಗ್ ಆ ವರ್ಷದಲ್ಲಿ ಇಲ್ಲ, ಆದ್ದರಿಂದ ಡೆಬಿಟ್ ಎಂಟ್ರಿ ಬರೋದಿಲ್ಲ. ಆದರೆ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಿದೆ, ಆದ್ದರಿಂದ ನಾವು ಕ್ರೆಡಿಟ್ ಸೈಡ್ ಬೈ ಲ್ಯಾಂಡ್ಲಾರ್ಡ್ ಅಥವಾ ಬೈ ಕಾಮರ್ಸ್ ಅಕೌಂಟ್ ಬರೀಬೇಕು 6,000. ಇಲ್ಲಿ ಲ್ಯಾಂಡ್ಲಾರ್ಡ್ಗಿಂತ ಕಾಮರ್ಸ್ ಹೆಸರು ಬರೆದ್ರೆ ಸೂಕ್ತ ಆಗುತ್ತೆ, ಹೆಸರು ಕೊಟ್ಟಿದ್ದಾರೆ. ಅದರಿಂದ ಬೈ ಕಾಮರ್ಸ್ ಅಕೌಂಟ್ 6,000. ರಿಮೈನಿಂಗ್ ಬೈ P&L ಅಕೌಂಟ್ ಬರಿತಾ ಇದ್ವಿ, ಯಾಕಂದರೆ ಇದು ಡೆಡ್ಲೈನ್ ಕೊನೆಯ ಅವಧಿ ಆಗಿರೋದ್ರಿಂದ ಇಲ್ಲಿ ರಿಕವರಿ ಆಗದೆ ಲಾಸ್ ಆಗುತ್ತೆ ಟೆನೆಂಟ್ಗೆ. ಒಟ್ಟು ಶಾರ್ಟ್ ವರ್ಕಿಂಗ್ದಲ್ಲಿ ಒಮ್ಮೆ 1,000 ರಿಕವರಿ ಆಗಿದೆ ಸರ್ಪ್ಲಸ್ ಇದ್ದಾಗ, ನೆಕ್ಸ್ಟ್ 6,000 ರಿಕವರಿ ಆಗಿದೆ. ಮತ್ತು 4 ವರ್ಷದ ಅವಧಿ ಮುಗಿದ ಮೇಲೆ ಇಲ್ಲಿ ಬೈ P&L ಅಕೌಂಟ್ ಅಂದರೆ ಟೆನೆಂಟ್ಗೆ ಲಾಸ್ ಆಗುತ್ತೆ 11,000. ಈ ರೀತಿ ಶಾರ್ಟ್ ವರ್ಕಿಂಗ್ ಅಕೌಂಟ್ ಇಲ್ಲಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ರಾಯಲ್ಟಿ ಚಾರ್ಟ್ ಸಿಚುವೇಶನ್ 2ದಲ್ಲಿ ನೋಡಿ, ಇಲ್ಲಿ ಎಲ್ಲ ಸೇಮ್ ಇದೆ. ಮೊದಲನೇ ಸಿಚುವೇಶನ್ ಥರ ಮೊದಲೇದು ಇಯರ್ ಸೇಮ್ ಇದೆ, ಔಟ್ಪುಟ್ ಅನ್ ಸೇಮ್ ಇದೆ. ರಾಯಲ್ಟಿನೂ ಸಹಿತ ಮೊದಲೇ ಸಿಚುವೇಶನ್ 1ದಲ್ಲಿ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಯಾಕಂದರೆ ಔಟ್ಪುಟ್ ಸೇಮ್ ಇದೆ, ರಾಯಲ್ಟಿ 25 ಸೇಮ್ ಇರೋದ್ರಿಂದ ಮೊದಲೇ ವರ್ಷ ರಾಯಲ್ಟಿ 10,000, ಎರಡನೇ ವರ್ಷದಲ್ಲಿ 25,000, ಮೂರನೇ ವರ್ಷದಲ್ಲಿ 20,000, ನಾಲ್ಕನೇ ವರ್ಷದಲ್ಲಿ 30,000. ಮತ್ತು ಮಿನಿಮಮ್ ರೆಂಟ್ ಎಲ್ಲ ವರ್ಷದಲ್ಲಿ ಅದು 24,000 ಪ್ರಾಬ್ಲಮ್ದಲ್ಲಿ ಕೊಟ್ಟ ಹಾಗೆ 4 ವರ್ಷಕ್ಕೆ. ಹಾಗಾದರೆ ಶಾರ್ಟ್ ವರ್ಕಿಂಗ್ ಕಾಲಮ್ ನೋಡಿ. ನೆಕ್ಸ್ಟ್ ಇಲ್ಲಿ ರಾಯಲ್ಟಿ ಕಡಿಮೆ ಇರೋದ್ರಿಂದ ಶಾರ್ಟ್ ಮಿನಿಮಮ್ ರೆಂಟ್ಗಿಂತ ಶಾರ್ಟ್ ವರ್ಕಿಂಗ್ 14,000 ಆಗುತ್ತೆ. ರಿಕವರಿ ನಾಟ್ ರಿಕವರಿ ಬರೋದಿಲ್ಲ. ಅಮೌಂಟ್ ಪೇಬಲ್ ಟು ಕಾಮತ್ 24,000 ಫಸ್ಟ್ ಇಯರ್. ನೆಕ್ಸ್ಟ್ 2007-8ದಲ್ಲಿ ಔಟ್ಪುಟು 1 lakh ಇದೆ, ರಾಯಲ್ಟಿ 25 ಪೈಸೆ ಪರ್ ಟನ್ ಇದ್ದ ಹಾಗೆ ಅದು 25,000 ಮತ್ತು ಮಿನಿಮಮ್ ರೆಂಟ್ 24,000 ಇದೆ. ಇಲ್ಲಿ ರಾಯಲ್ಟಿ ಜಾಸ್ತಿ ಇರೋದ್ರಿಂದ ಸರ್ಪ್ಲಸ್ ಆಗುತ್ತೆ 1,000 ಮತ್ತು ಆ ಸರ್ಪ್ಲಸ್ ರಿಕವರಿ ಮಾಡ್ಕೋಬೋದು. ಇಲ್ಲಿ ರಿಕವರಿ ಮಾಡುವ ಅವಧಿ ನೆಕ್ಸ್ಟ್ 2 years ಇದೆ. ಯಾವುದೇ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇದ್ದರೆ ಅದನ್ನು ಮುಂದಿನ 2 ವರ್ಷಗಳಲ್ಲಿ ರಿಕವರಿ ಆಗಬೇಕು. ಹಾಗಾದರೆ 2006-7ಕ್ಕೆ ಡೆಡ್ಲೈನ್, 2007-8 1 ವರ್ಷ ಬಿಟ್ಟು ನೆಕ್ಸ್ಟ್ ಇಯರಿಂದ ನೆಕ್ಸ್ಟ್ 2 years ಅಂದಾಗ 2007-8 8-9 ಡೆಡ್ಲೈನ್ ಆಗುತ್ತೆ. ಅಷ್ಟರೊಳಗೆ ರಿಕವರಿ ಆಗಬೇಕು, ಇಲ್ಲಾದರೆ ಅದು ಲಾಸ್ ಆಗುತ್ತೆ. ಹೀಗೆ ಮೊದಲೇ ವರ್ಷ 14,000 ಶಾರ್ಟ್ ವರ್ಕಿಂಗ್ ಇದೆ, ಅದು ನಾವು ನೆಕ್ಸ್ಟ್ ಇಯರ್ದಲ್ಲಿ 1,000 ಸರ್ಪ್ಲಸ್ ಇರೋದರಿಂದ ರಿಕವರಿ ಮಾಡ್ತಾ ಇದ್ದೀವಿ. ಇನ್ನು ರಾಯಲ್ಟಿ 25,000ದಲ್ಲಿ ರಿಕವರಿ ಆಗಿದ್ದು ಮೈನಸ್ ಮಾಡಿ 1,000 ಮೈನಸ್ ಮಾಡಿ 24,000 ರಿಮೈನಿಂಗ್ ಅಮೌಂಟನ್ನು ಕಾಮತ್ಗೆ ಕೊಡಬೇಕಾಗುತ್ತೆ. ಅಮೌಂಟ್ ಪೇಬಲ್ ಟು ಕಾಮತ್ 24,000. ನೆಕ್ಸ್ಟ್ 2008-9ದಲ್ಲಿ ರಾಯಲ್ಟಿ 20,000 ಇದೆ, ಮಿನಿಮಮ್ ರೆಂಟ್ 24,000. ಇಲ್ಲಿ ರಾಯಲ್ಟಿ ಮತ್ತೆ ಕಡಿಮೆ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ ಆಗುತ್ತೆ 4,000. ಮತ್ತು ಶಾರ್ಟ್ ವರ್ಕಿಂಗ್ ಇದ್ದಾಗ ಸರ್ಪ್ಲಸ್ ಇರೋದಿಲ್ಲ ಡ್ಯಾಶ್, ಸರ್ಪ್ಲಸ್ ಇಲ್ಲದೆ ಇರದಿದ್ದರೆ ರಿಕವರಿನೇ ಇರೋದಿಲ್ಲ ಡ್ಯಾಶ್. ನಾಟ್ ರಿಕವರಿ ಬರ್ತದೆ ಅಥವಾ ಇಲ್ಲ ವಿಚಾರ ಮಾಡಿ. ಇಲ್ಲಿ ನಾಟ್ ರಿಕವರಿ ಆಗುತ್ತೆ, ಯಾಕೆಂದರೆ ಇದು ಡೆಡ್ಲೈನ್ ಇದೆ. ಇಲ್ಲಿ ಸಿಚುವೇಶನ್ 2ದಲ್ಲಿ ಮುಂದಿನ 2 ವರ್ಷಗಳಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಬೇಕು. ಹಾಗಾದರೆ 2006-7ದಲ್ಲಿ ಇರುವಂಥ 14,000 ಶಾರ್ಟ್ ವರ್ಕಿಂಗಿಗೆ 2007-8 8-9 ಕೊನೆ ಅವಧಿಯಾಗಿರೋದ್ರಿಂದ ಇಲ್ಲಿ ಮೊದಲೇ ವರ್ಷದಲ್ಲಿ 14,000 ಶಾರ್ಟ್ ವರ್ಕಿಂಗ್ದಲ್ಲಿ ನೆಕ್ಸ್ಟ್ 1,000 ಮಾತ್ರ ರಿಕವರಿ ಆಗಿದೆ, 13,000 ಇರ್ರಿಕವರೇಬಲ್. 14,000ದಲ್ಲಿ 1,000 ರಿಕವರಿ ಆಗಿದ್ದು ಮೈನಸ್ ಮಾಡಿ 13,000 ನಾಟ್ ರಿಕವರೇಬಲ್ ಆಗುತ್ತೆ, ನಾಟ್ ರಿಕವರಿ ಆಗುತ್ತೆ. ಆದ್ದರಿಂದ ನಾಟ್ ರಿಕವರೇಬಲ್ ಕಾಲಮ್ದಲ್ಲಿ ನಾವು 13,000 ಇಡ್ತಾ ಇದ್ದೀವಿ.
ಇನ್ನು ರಾಯಲ್ಟಿದಲ್ಲಿ ಇಲ್ಲಿ ಮಿನಿಮಮ್ ಫಿಕ್ಸ್ಡ್ ಅಮೌಂಟ್, ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ಫಿಕ್ಸ್ಡ್ ಅಮೌಂಟಿಗೆ ಕೊಡಬೇಕಾಗುತ್ತೆ. ಅಮೌಂಟ್ ಪೇಬಲ್ ಟು ಕಾಮತ್ 24,000 ಆಗುತ್ತೆ. ನೆಕ್ಸ್ಟ್ 2009-10ದಲ್ಲಿ ರಾಯಲ್ಟಿ 30,000 ಇದೆ, ಮಿನಿಮಮ್ ರೆಂಟು 24,000. ರಾಯಲ್ಟಿ ಜಾಸ್ತಿ ಇರೋದರಿಂದ 6,000 ಸರ್ಪ್ಲಸ್ ಆಗಿದೆ. ಈ ಸರ್ಪ್ಲಸ್ ರಿಕವರಿ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ 2ನೇ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, 3ನೇ ವರ್ಷದಲ್ಲಿ ಇರುವಂಥ ಶಾರ್ಟ್ ವರ್ಕಿಂಗ್ 4,000. ಯಾಕಂದರೆ ಮೊದಲೇ ವರ್ಷದ್ದು 14,000ದಲ್ಲಿ 1,000 ರಿಕವರಿ ಆಗಿದೆ, 13,000 ನಾಟ್ ರಿಕವರಿ, ಅದು ಕಂಪ್ಲೀಟ್ ಆಗಿದೆ. 2008-9ದಲ್ಲಿ ಶಾರ್ಟ್ ವರ್ಕಿಂಗ್ 4,000 ಇದೆ, ಅದನ್ನು 9-10 ಮತ್ತು 10-11 2 ವರ್ಷದಲ್ಲಿ ರಿಕವರಿ ಮಾಡ್ಬೋದು. 2 ವರ್ಷದ ಕಾಲಾವಕಾಶ ಇದೆ, ಮುಂದಿನ 2 ವರ್ಷ. ಹಾಗಾದರೆ 6,000 ಸರ್ಪ್ಲಸ್ ಇದ್ದಾಗ ಹಿಂದಿನ ವರ್ಷದ 4,000 ನಾವು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ತಾಯಿದ್ವಿ. 4,000 ರಿಕವರ್ಡ್ ಮತ್ತು ನಾಟ್ ರಿಕವರ್ಡ್ ಇಲ್ಲಿ ಬರೋದಿಲ್ಲ, ಯಾಕಂದರೆ ಎಲ್ಲ ರಿಕವರಿ ಆಗಿದೆ, ಯಾವುದೇ ಬ್ಯಾಲೆನ್ಸ್ ಉಳಿಯೋದಿಲ್ಲ. ಶಾರ್ಟ್ ವರ್ಕಿಂಗ್ ಯಾವುದೇ ಬ್ಯಾಲೆನ್ಸ್ ಉಳಿಯೋದಿಲ್ಲ. ಆದ್ದರಿಂದ ಇಲ್ಲಿ ರಾಯಲ್ಟಿ 30,000 ಇದೆ, ರಿಕವರಿ ಆಗಿದ್ದು ಮೈನಸ್ ಮಾಡಿ 4,000, ರಿಮೈನಿಂಗ್ ಅಮೌಂಟ್ 24,000 ಅಮೌಂಟ್ ಪೇಬಲ್ ಟು ಕಾಮತ್ ಆಗುತ್ತೆ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಸಿಚುವೇಶನ್ ಮೊದಲೇದರಲ್ಲಿ ಥರ ಸೇಮ್ ಏನಿದೆ, ಏನೂ ಡಿಫ್ರೆನ್ಸ್ ಇಲ್ಲ. ಪ್ರತಿ ವರ್ಷ ರಾಯಲ್ಟಿ ಅಕೌಂಟು ಕಾಮತ್ ಹೆಸರಲ್ಲಿ ಡೆಬಿಟ್ ಆಗುತ್ತೆ ಮತ್ತು P&L ಅಕೌಂಟ್ ಹೆಸರಲ್ಲಿ ಅದು ಕ್ರೆಡಿಟ್ ಆಗುತ್ತೆ. ನೋಡಿ, ಮೊದಲೇ ವರ್ಷದಲ್ಲಿ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಕಾಮತ್ಸ್ ಅಕೌಂಟ್, ಲ್ಯಾಂಡ್ಲಾರ್ಡ್ ಬದಲು ಟು ಕಾಮತ್ಸ್ ಅಕೌಂಟ್ ಬರೆಯಿರಿ. ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಕಾಮತ್ಸ್ ಅಕೌಂಟ್ 10,000 ಅಥವಾ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಇರುತ್ತೆ. ಬೆಟರ್ ಅಂದರೆ ಟು ಕಾಮತ್ಸ್ ಅಕೌಂಟ್. ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಕಾಮತ್ಸ್ ಅಕೌಂಟ್ 10,000 ಬೈ P&L ಅಕೌಂಟ್ 10,000. ಹಾಗಾದರೆ ರಾಯಲ್ಟಿ ಕಾಲಮ್ ಒಂದೇ ಅಬ್ಸರ್ವ್ ಮಾಡಿ. 4 ವರ್ಷದಲ್ಲಿ ಎಂಟ್ರಿ ಸೇಮ್ ಇವೆ. ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಬೈ P&L ಅಕೌಂಟ್ ಅಥವಾ ಟು ಕಾಮತ್ಸ್ ಅಕೌಂಟ್ ಬೈ P&L ಅಕೌಂಟ್ ಸೇಮೇ ಇದೆ. ಆದರೆ ಪ್ರತಿ ವರ್ಷ 10,000, 25,000 ನೆಕ್ಸ್ಟ್ ಇಯರ್, ಥರ್ಡ್ ಇಯರ್ 20,000, ಲಾಸ್ಟ್ ಇಯರ್ 30,000. ಈಗ ರಾಯಲ್ಟಿ ಅಕೌಂಟು ತಯಾರಿಸುವುದು ಈಸಿ ಇದೆ. ಪ್ರತಿ ವರ್ಷ ರಾಯಲ್ಟಿ ಅಕೌಂಟು ಡೆಬಿಟ್ ಆಗಿ ಲ್ಯಾಂಡ್ಲಾರ್ಡ್ಗೆ, ಓನರ್ಗೆ ಕೊಡಬೇಕಾಗಿರೋದ್ರಿಂದ ರಾಯಲ್ಟಿ ಅಕೌಂಟು ಡೆಬಿಟ್ ಆಗುತ್ತೆ ಲ್ಯಾಂಡ್ಲಾರ್ಡ್ ಹೆಸರಲ್ಲಿ. ಆಮೇಲೆ ಅದು ರಾಯಲ್ಟಿ ಅಕೌಂಟು ವರ್ಷದ ಕೊನೆಗೆ ಕ್ಲೋಸ್ ಆಗಿ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರಿಂದ ಬೈ P&L ಅಕೌಂಟ್ ನಾವು ಬರಿತಾ ಇದ್ದೀವಿ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ ರಿಲೇಟೆಡ್ ಕಾಲಮ್ಗಳು 3 ಇವೆ. ರಾಯಲ್ಟಿ ಚಾರ್ಟ್ ಸಿಚುವೇಶನ್ 2ದಲ್ಲಿ ನೋಡಿ, ಇಲ್ಲಿ ಸಿಚುವೇಶನ್ 2ದಲ್ಲಿ ನೋಡಿ, ಇಲ್ಲಿ ಶಾರ್ಟ್ ವರ್ಕಿಂಗ್ ಕಾಲಮ್ ಒಂದಿದೆ. 2006-07ರಲ್ಲಿ ಶಾರ್ಟ್ ವರ್ಕಿಂಗ್ ಇದೆ ಮತ್ತು 8-9ರಲ್ಲಿ ಶಾರ್ಟ್ ವರ್ಕಿಂಗ್ ಇದೆ. ರಿಕವರಿ 2007-08ರಲ್ಲಿದೆ ಮತ್ತು ನಾಟ್ ರಿಕವರೇಬಲ್ 2008-09ರಲ್ಲಿದೆ. ಹೀಗೆ 3 ಕಾಲಮ್ಗಳನ್ನು ಅಬ್ಸರ್ವ್ ಮಾಡಿ. ಶಾರ್ಟ್ ವರ್ಕಿಂಗ್ ಇದ್ದಾಗ ಡೆಬಿಟ್ ಆಗುತ್ತೆ ಕಾಮತ್ ಹೆಸರಲ್ಲಿ, ರಿಕವರಿ ಆದಾಗ ಕ್ರೆಡಿಟ್ ಆಗುತ್ತೆ ಕಾಮತ್ ಹೆಸರಲ್ಲಿ, ಮತ್ತು ಇರ್ರಿಕವರೇಬಲ್ ಇದ್ದಾಗ ಅದು ಬೈ P&L ಅಕೌಂಟ್ ಬರೀಬೇಕು, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ರೀತಿ ಈ ಶಾರ್ಟ್ ವರ್ಕಿಂಗ್ ರಿಲೇಟೆಡ್ 3 ಕಾಲಮ್ಗಳು ನೋಡಿ. ಶಾರ್ಟ್ ವರ್ಕಿಂಗ್, ರಿಕವರಿ, ನಾಟ್ ರಿಕವರಿ. ಮೊದಲೇ ವರ್ಷ 14,000 ಶಾರ್ಟ್ ವರ್ಕಿಂಗ್ ಇದೆ. ಆದ್ದರಿಂದ ಇಲ್ಲಿ ಶಾರ್ಟ್ ವರ್ಕಿಂಗ್ ಡೆಬಿಟ್ ಮಾಡಬೇಕು. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕಾಮತ್ಸ್ ಅಕೌಂಟ್ ಅಥವಾ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 14,000. ನೆಕ್ಸ್ಟ್ ಅದು ರಿಕವರಿ, ನಾಟ್ ರಿಕವರಿ ಇಲ್ಲಿ ಯಾವುದೇ ಇಲ್ಲ, ಬ್ಯಾಲೆನ್ಸ್ ಕ್ಯಾರಿ ಆಗುತ್ತೆ. ನೆಕ್ಸ್ಟ್ 2 ಇಯರ್ಸ್ ಅವಧಿ ಇರೋದ್ರಿಂದ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ತಾ ಇದ್ದೀವಿ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 14,000 ಕ್ಯಾರಿ ಡೌನ್ ಆಗಿದ್ದು ನೆಕ್ಸ್ಟ್ ಇಯರ್ ಬ್ರಾಡ್ ಡೌನ್ ಆಗುತ್ತೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 14,000. ನೆಕ್ಸ್ಟ್ ಇಯರ್ದಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, ಆದರೆ ರಿಕವರಿ ಆಗಿದೆ 1,000. ಅದರಿಂದ ಬೈ ಲ್ಯಾಂಡ್ಲಾರ್ಡ್ ಅಕೌಂಟ್ 1,000 ಅಥವಾ ಬೈ ಕಾಮತ್ಸ್ ಅಕೌಂಟ್ 1,000 ರಿಕವರಿ ಆಗಿದ್ದಕ್ಕೆ ಮತ್ತು ಬ್ಯಾಲೆನ್ಸ್ ಉಳಿತಾ ಇದೆ. ಯಾಕಂದರೆ ನೆಕ್ಸ್ಟ್ ಇರೋದರಿಂದ ಮುಂದಿನ ವರ್ಷ ಒಂದು ಅವಕಾಶ ಇದೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 13,000 ಕ್ಯಾರಿ ಡೌನ್ ಆಗಿದ್ದು ನೆಕ್ಸ್ಟ್ ಇಯರ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. 3ನೇ ವರ್ಷದಲ್ಲಿ 2008-09ರಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 13,000. 2008-09ರಲ್ಲಿ ಮತ್ತೆ ಶಾರ್ಟ್ ವರ್ಕಿಂಗ್ ಇದೆ 4,000. ಅದರಿಂದ ಡೆಬಿಟ್ ಮಾಡಿ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಅಥವಾ ಟು ಕಾಮರ್ಸ್ ಅಕೌಂಟ್ 4,000. ಆಮೇಲೆ 2008-09ದಲ್ಲಿ ಇಲ್ಲಿ ಮುಂದಿನ 2 ವರ್ಷ ಅವಧಿ, ಅಂದರೆ ಮೊದಲೇ ವರ್ಷದಲ್ಲಿ 14,000 ಏನು ಶಾರ್ಟ್ ವರ್ಕಿಂಗ್ ಇತ್ತು, ನೆಕ್ಸ್ಟ್ ಇಯರ್ 2 ಇಯರ್ಸ್ದಲ್ಲಿ ರಿಕವರಿ ಆಗಬೇಕು ಅಂದಾಗ 2007-08 ಮತ್ತು 8-9ದಲ್ಲಿ ರಿಕವರಿ ಆಗಲೇಬೇಕು, ಆಗದೇ ಇದ್ದರೆ ಲಾಸ್ ಆಗುತ್ತೆ. ಆದ್ದರಿಂದ 8-9ದಲ್ಲಿ ನೋಡಿ, ರಾಯಲ್ಟಿ ಚಾರ್ಟ್ದಲ್ಲಿ ಇರ್ರಿಕವರೇಬಲ್ 13,000 ಇದೆ. ಆದ್ದರಿಂದ ಇಲ್ಲಿ ಮೊದಲನೇ ವರ್ಷ 2ನೇ ವರ್ಷದಲ್ಲಿ 1,000 ಸರ್ಪ್ಲಸ್ ಆಗಿ ಮಾತ್ರ ರಿಕವರಿ ಆಗಿದೆ. 14,000 ಶಾರ್ಟ್ ವರ್ಕಿಂಗ್ನಲ್ಲಿ 1,000 ರಿಕವರಿ ಆಗಿ ರಿಮೈನಿಂಗ್ 13,000 ಇಲ್ಲಿ ಲಾಸ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ 2 ಇಯರ್ಸ್ ಡೆಡ್ಲೈನ್ ಇರೋದ್ರಿಂದ ಅಷ್ಟರೊಳಗೆ ಅದು ಸರ್ಪ್ಲಸ್ ಆಗಬೇಕಿತ್ತು, ಆಗಿಲ್ಲ.
ಅದರಿಂದ ಬೈ ಪಿ ಆ್ಯಂಡ್ ಎಲ್ ಅಕೌಂಟ್ ನಾವು 13,000 ಬರೀಬೇಕು ಫಾರ್ ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಇದು. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 13 + 4,000 ಡೆಬಿಟ್ ಸೈಡ್ ಅಬ್ಸರ್ವ್ ಮಾಡಿ. 13 + 4,000 17,000. 17,000ದಲ್ಲಿ 13,000 ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಇರ್ರಿಕವರೇಬಲ್. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 4,000 ಉಳಿಯುತ್ತೆ. ಬ್ರಾಡ್ ಡೌನ್ ಅಲ್ಲ, ಕ್ಯಾರಿಡ್ ಡೌನ್ 4,000. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,000 ಬರೀಬೇಕು. ಮತ್ತು ಕೊನೆ ವರ್ಷದಲ್ಲಿ ಈ 4,000 ರಿಕವರಿ ಆಗಿದೆ, ಅದರಿಂದ ಬೈ ಲ್ಯಾಂಡ್ಲಾರ್ಡ್ ಅಥವಾ ಬೈ ಕಾಮರ್ಸ್ ಅಕೌಂಟ್ 4,000 ಬರೀಬೇಕು. ಹೀಗೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಇಲ್ಲಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ಯಾವುದೇ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಉಳಿಯೋದಿಲ್ಲ. ಎಷ್ಟು 4,000 ರಿಮೈನಿಂಗ್ ಬ್ಯಾಲೆನ್ಸ್ ಇತ್ತು, ಎಲ್ಲ ರಿಕವರಿ ಆಗಿದೆ. ಈ ರೀತಿ ನಾವು ಇಲ್ಲಿ ಕೇಸ್ ಸ್ಟಡಿ ಪ್ರಾಬ್ಲಮ್ಮು ಕೇಸ್ ಸಿಚುವೇಷನ್ 1 ಮತ್ತು ಸಿಚುವೇಷನ್ 2 ಅನ್ನು ಅಬ್ಸರ್ವ್ ಮಾಡಿದ್ದೀವಿ. ನೀವು ರಾಯಲ್ಟಿ ಚಾರ್ಟನ್ನು ಗಮನಿಸಿ ಶಾರ್ಟ್ ವರ್ಕಿಂಗ್ ರಿಲೇಟೆಡ್ ನೀವು ಇಲ್ಲಿ ಕಮೆಂಟ್ಸ್ಗಳನ್ನು ಬರೀಬೇಕಾಗಿದೆ ಮತ್ತು ಸಿಚುವೇಷನ್ 1, 2 ಕುರಿತಂತೆ ಬರೀಬೇಕಾಗಿದೆ. ಶಾರ್ಟ್ ವರ್ಕಿಂಗ್ ಕುರಿತಂತೆ ಕಮೆಂಟ್ಸ್ಗಳನ್ನು ಹೇಳಲು ನೀವು ಶಾರ್ಟ್ ವರ್ಕಿಂಗ್ ಕಾಲಮನ್ನು ಅಬ್ಸರ್ವ್ ಮಾಡಿ. ಶಾರ್ಟ್ ವರ್ಕಿಂಗ್ ನಾಟ್ ರಿಕವರಿ 7,000 ಆಗಿದೆ ಮೊದಲೇ ಸಿಚುವೇಷನ್ದಲ್ಲಿ. ನಾಟ್ ರಿಕವರಿ 11,000 ಆಗುತ್ತೆ. ಹಾಗಾದರೆ ನಾಟ್ ರಿಕವರಿ ಆಗಿದ್ದು ಇಲ್ಲಿ ಫೈನಲಿ ಲಾಸ್ ಟು ದ ಟೆನೆಂಟ್. ಹಾಗಾದರೆ ಸಿಚುವೇಷನ್ 1ದಲ್ಲಿ ಟೆನೆಂಟು 11,000 ನಾಟ್ ರಿಕವರಿ ಆಗಿ ಲಾಸನ್ನು ಅನುಭವಿಸ್ತಾ ಇದ್ದಾನೆ. ಸಿಚುವೇಷನ್ 2ದಲ್ಲಿ ನೋಡಿ, ಇಲ್ಲಿ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರಿ 13,000 ಇದೆ. ರಿಕವರಿ 1,000 ಮತ್ತು 4,000 ಇದೆ ಮತ್ತು ನಾಟ್ ರಿಕವರಿ 13,000 ಇದೆ. ಹಾಗಾದರೆ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರಿ 13,000 ಅಂದಾಗ ಅದು ಟೆನೆಂಟಿಗೆ ಲಾಸ್ ಆಗುತ್ತೆ. ಈ ರೀತಿ ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಲೇಟೆಡ್ಡು ಕಮೆಂಟ್ಸ್ ಬರೀಬೇಕಾದಾಗ ಈ ರೀತಿ ಬರೆಯಿರಿ. ಕಮೆಂಟ್ಸ್ ಅಂತ ಬರೆದು ನಂಬರ್ 1ದಲ್ಲಿ ಇನ್ ದಿ ಸಿಚುವೇಷನ್ 1 ಶಾರ್ಟ್ ವರ್ಕಿಂಗ್ irrecoverable short working is 11,000. Please observe the chart. In situation 1 short workings not recovered or irrecoverable is 11,000 and it is finally lost to the tenant. So we have to write in comment 1 like ನೋಡಿ, ಮೊದಲನೇ ಕಮೆಂಟು ಯಾವ ರೀತಿ ಬರೀಬೇಕು, ಶಾರ್ಟ್ ವರ್ಕಿಂಗ್ ರಿಲೇಟೆಡ್ ಎರಡೂ ಸಿಚುವೇಷನನ್ನು ನೋಡಿದಾಗ ಸಿಚುವೇಷನ್ 1ದಲ್ಲಿ ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಅಥವಾ ನಾಟ್ ರಿಕವರೇಬಲ್ ಶಾರ್ಟ್ ವರ್ಕಿಂಗ್ 11,000 ಇದೆ. ಇನ್ ಸಿಚುವೇಷನ್ 1 ಇರ್ರಿಕವರೇಬಲ್ ಶಾರ್ಟ್ ವರ್ಕಿಂಗ್ ಈಸ್ 11,000 and observe in situation 2 irrecoverable short working, that is not recoverable short working, is 13,000. So the first situation is benefited to the lessee or coal company because under first situation the irrecoverable short working, that is finally lost to the tenant, is 11,000, but in situation 2 it is 13,000. So the loss is more in situation 2. So the first situation is benefited to the tenant or coal company. ಇದು ಶಾರ್ಟ್ ವರ್ಕಿಂಗ್ ರಿಲೇಟೆಡ್ ನಾವು ಇಲ್ಲಿ ಕಮೆಂಟ್ಸ್ ಅಥವಾ ವಿಶ್ಲೇಷಿಸಿ ಈ ರೀತಿ ಹೇಳಬೇಕಾಗಿದೆ. ಮೊದಲೇ ಸಿಚುವೇಷನ್ದಲ್ಲಿ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರಿ 11,000 ಇದೆ, ಅದು ಟೆನೆಂಟ್ಗೆ ಲಾಸ್ ಇದೆ. ಎರಡನೇ ಸಿಚುವೇಷನ್ದಲ್ಲಿ ಶಾರ್ಟ್ ವರ್ಕಿಂಗ್ ನಾಟ್ ರಿಕವರ್ಡ್ 13,000 ಇದೆ. ಹಾಗಾದರೆ ಎರಡನೇ ಸಿಚುವೇಷನ್ದಲ್ಲಿ ಲಾಸು ಜಾಸ್ತಿ ಇರೋದರಿಂದ ಮೊದಲೇ ಸಿಚುವೇಷನ್ನು ಟೆನೆಂಟ್ಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಕಮೆಂಟ್ಸ್ 2. ಇನ್ ಸಿಚುವೇಷನ್ 1 ದ ಟೋಟಲ್ ಅಮೌಂಟ್ ಪೇಬಲ್ ಟು ಲ್ಯಾಂಡ್ಲಾರ್ಡ್ ಆರ್ ಕಾಮತ್ ಈಸ್ 96,000. ಏಕೆಂದರೆ 24,000 ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ, ನಾಲ್ಕನೇ ವರ್ಷ, ಎಲ್ಲ 4 ವರ್ಷಗಳಲ್ಲಿ 24,000 ಸ್ಟ್ರೀಮ್ ಇರೋದ್ರಿಂದ ಅದನ್ನು ನಾವು ಟೋಟಲ್ ಮಾಡಿದರೆ 96,000 ಆಗುತ್ತೆ. ಹೀಗೆ ದ ಟೋಟಲ್ ಅಮೌಂಟ್ ಪೇಬಲ್ ಟು ಕಾಮತ್ ಇನ್ ಸಿಚುವೇಷನ್ 1 ಈಸ್ 96,000. ಬಟ್ ದ ಟೋಟಲ್ ಅಮೌಂಟ್ ಪೇಬಲ್ ಟು ಕಾಮತ್ ಇನ್ ಸಿಚುವೇಷನ್ 2 ಈಸ್ 98,000. ಟೋಟಲ್ ಮಾಡಿ ಹಾಗಾದರೆ ನೋಡಿ, ಕೊನೆಯ ಕಾಲಮ್ ಇಲ್ಲಿ 24,000 ಮತ್ತು ಕೊನೆಯ ಕಾಲಮ್ 26 ಇರೋದ್ರಿಂದ 98,000 ಆಗುತ್ತೆ. ಹೀಗೆ ಮೊದಲೇ ಸಿಚುವೇಷನ್ದಲ್ಲಿ ಅಮೌಂಟ್ ಪೇಬಲ್ ಟು ಕಾಮತ್
96,000. ಎರಡನೇ ಸಿಚುವೇಷನ್ದಲ್ಲಿ 98,000. ಸೊ ವಿಚ್ ಸಿಚುವೇಷನ್ ಈಸ್ ಬೆನಿಫಿಟೆಡ್ ಟು ಕಾಮತ್ ಆರ್ ಲ್ಯಾಂಡ್ಲಾರ್ಡ್ ಮೀನ್ಸ್ ಸಿಚುವೇಷನ್ 2 ಈಸ್ ಬೆನಿಫಿಟೆಡ್ ಟು ದಿ ಓನರ್ ಆರ್ ಲ್ಯಾಂಡ್ಲಾರ್ಡ್ ಆರ್ ಹಿಯರ್ ಟು ಕಾಮತ್. ಸೊ here situation 2 is benefited to Mr. Kamath or landlord because the total amount payable to him is more, that is 98,000 as compared to the situation 1 that is 96,000. ಈ ರೀತಿ ನಾವು ಶಾರ್ಟ್ ವರ್ಕಿಂಗ್ ಮತ್ತು ಟೋಟಲ್ ಅಮೌಂಟ್ ಪೇಬಲ್ ದೃಷ್ಟಿಯಿಂದ ಕಮೆಂಟ್ಸ್ಗಳನ್ನು ಹೇಳಿದ್ದೇವೆ. ಇದು ಕೇಸ್ ಸ್ಟಡಿ ಪ್ರಾಬ್ಲಮ್ ಇದೆ. ನೀವು ರಾಯಲ್ಟಿ ಚಾರ್ಟ್ ಮತ್ತು ಲೆಜರ್ ಅಕೌಂಟ್ಸ್ ಬುಕ್ನಲ್ಲಿ ಸಾಲ್ವ್ ಮಾಡಿದ ಪ್ರಾಬ್ಲಮ್ಗಳನ್ನು ಅಧ್ಯಯನ ಮಾಡಿ ಅವುಗಳನ್ನೇ ನೋಡದೆ ಸಾಲ್ವ್ ಮಾಡಿ. ಇಫ್ ಎನಿ ಡಿಫಿಕಲ್ಟೀಸ್ ಯು ಮೇ ಕ್ಲಾರಿಫೈ. ಸೊ ಥ್ಯಾಂಕ್ ಯು.